ಅದಾದ ಮೇಲೆ ನಾನು ಶ್ರೀಹರಿಯನ್ನು ಹೇಗೆ ಧ್ಯಾನಿಸಬೇಕೆಂದು ಹೇಳುವ ಕೃಪೆ ಮಾಡಿ. ಆನಂತರ ಪ್ರಾಣಾಯಾಮ ಮಾಡು. ಓಂ ಎಂಬ ಪ್ರಣವದಿಂದ ಗುಣಪೂರ್ಣನಾದ ನಾರಾಯಣನನ್ನು ಧ್ಯಾನಿಸಿ ಪ್ರಾಣಗಳನ್ನು ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಯಂತ್ರಿಸಿ ಏಕಾಗ್ರ ಚಿತ್ತದಿಂದ ನಾರಾಯಣನಲ್ಲಿ ಮನಸ್ಸನ್ನಿಡು. ಹಾಗೆ ಮಾಡುತ್ತೇನೆ ಪೂಜ್ಯರೇ. ಈಗ ಲೋಕಗುರುವಾದ ಬ್ರಹ್ಮನಿಗೂ ಗುರುವಾದ ಶ್ರೀಹರಿಯನ್ನು ಧ್ಯಾನ ಮಾಡುವ ರೀತಿಯನ್ನು ಹೇಳುತ್ತೇನೆ, ಹೇಳು. ಹೇಳಿ ಪೂಜ್ಯರೇ. ಪ್ರಸನ್ನ ವದನನಾದ ದಯಾಮಯನಾದ ಶಂಖ ಚಕ್ರ ಗದಾ ಪದ್ಮಧರ ಚತುರ್ಭುಜನಾದ ಜಗನ್ನಾಥನನ್ನು ನಿಯಮದಿಂದ ಧ್ಯಾನಿಸಬೇಕು. ಸದಾ ಪರಮ ಮಂಗಳ ರೂಪನಾದ ಹರಿರೂಪವನ್ನು ಚಿಂತಿಸು. ನಾನು ನಿನಗೆ ಒಂದು ಅತ್ಯಂತ ರಹಸ್ಯವಾದ ಮಂತ್ರವನ್ನು ಉಪದೇಶಿಸುತ್ತೇನೆ. ಅದನ್ನು ಶ್ರದ್ಧೆಯಿಂದ ಜಪಿಸಿದರೆ ನಿನಗೆ ನಿನ್ನ ಆರಾಧ್ಯ ದೈವದ ದರ್ಶನವಾಗುತ್ತದೆ. ಹಾಗಾದರೆ ಆ ರಹಸ್ಯ ಮಂತ್ರವನ್ನು ಉಪದೇಶಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಪೂಜ್ಯರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ. ಧ್ರುವಕುಮಾರ, ಈ ಮಂತ್ರವನ್ನು ಜಪಿಸಿ ಮಂಗಳ ದ್ರವ್ಯದಿಂದ ಪೂಜೆಯನ್ನು ಮಾಡು. ದೇಶ ಕಾಲಗಳನ್ನು ಅನುಸರಿಸಿ ಲಭ್ಯ ದ್ರವ್ಯಗಳಿಂದ ಪೂಜಿಸು. ನೀರು, ವನಸುಮಗಳು, ವನ್ಯ ಫಲ ಮೂಲಗಳು, ಪ್ರಶಸ್ತ ತುಳಸಿಗಳಿಂದ ತುಳಸಿ ಪ್ರಿಯನನ್ನು ಪೂಜಿಸು. ನೀವು ಹೇಳಿದಂತೆಯೇ ಮಾಡುತ್ತೇನೆ ಗುರುಗಳೇ. ಶಿಲೆ ಅಥವಾ ಲೋಹದ ಪ್ರತಿಮೆಯೂ ಇರಬಹುದು. ಅದೇನೂ ಇಲ್ಲದಿದ್ದರೆ? ಇರಲೇಬೇಕೆಂದಿಲ್ಲ. ನೀರಿನಲ್ಲಿ, ಸೂರ್ಯನಲ್ಲಿ, ಪ್ರಕೃತಿಯಲ್ಲಿ ಭಗವಂತನಿರುವನೆಂದು ತಿಳಿದು ಮೌನದಿಂದ ಪೂಜಿಸು. ಸದಾ ಶಾಂತವಾಗಿರು, ಮಿತವಾಗಿ ಭುಜಿಸು. ಹಾಗೆ ಆಗಲಿ ಪೂಜ್ಯರೇ. ಮಗು, ನೀನಿನ್ನೂ ಚಿಕ್ಕವನು, ಹಸಿವನ್ನು ತಡೆಯುವುದು ಕಷ್ಟ. ಆದರೂ ಕಾಡಿನ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಸ್ವಲ್ಪ ಮಾತ್ರ ಸೇವಿಸಿ. ಅನಂತರ ಹರಿಯ ಲೀಲೆಗಳನ್ನು ನೆನೆದು ನಾನು ಹೇಳಿದ ಮಂತ್ರಗಳ ಸಹಿತ ಸಕಲೋಪಚಾರಗಳನ್ನು ಅರ್ಪಿಸಲು ಮರೆಯಬೇಡ. ಇಲ್ಲ ಪೂಜ್ಯರೇ, ನಿಮ್ಮ ಯಾವ ಮಾತನ್ನು ನಾನು ಮರೆಯುವುದಿಲ್ಲ. ಕಾಯ ವಾಚ ಮನಸ ಭಕ್ತಿಯಿಂದ ಶ್ರೀಹರಿಯ ಪೂಜೆ ಮಾಡು. ಭಕ್ತಿ ಶ್ರದ್ಧೆಯಿಂದ ಸೇವಿಸುವ ಭಕ್ತರಿಗೆ ಶ್ರೀಹರಿಯು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕರುಣಿಸುತ್ತಾನೆ. ಬೇಡಿದ್ದನ್ನೆಲ್ಲ ಅನುಗ್ರಹಿಸುತ್ತಾನೆ. ಏಕಾಂತ ಭಕ್ತರಿಗೆ ಮೋಕ್ಷವನ್ನೇ ದಯಪಾಲಿಸುತ್ತಾನೆ. ನೀನು ಈ ಕ್ರಮದಲ್ಲಿ ದೃಢ ಭಕ್ತಿಯಿಂದ ನಿನ್ನ ತಪಸ್ಸನ್ನು ಆಚರಿಸು. ನಿನಗೆ ಮಂಗಳವಾಗಲಿ, ಶ್ರೀಹರಿಯ ಕೃಪೆ ಪ್ರಾಪ್ತವಾಗಲಿ. ನಾರಾಯಣ ನಾರಾಯಣ. ಗುರುಗಳೇ, ನಾರದರು ಧ್ರುವನಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನೇ ನೀಡಿದರು. ಖಂಡಿತ ಮುಗ್ಧನಾದ ಬಾಲಕನಿಗೆ ತಾನು ಯಾವ ರೀತಿಯಲ್ಲಿ ತಪಸ್ಸು ಮಾಡಬೇಕೆಂದು ತಿಳಿದಂತಾಯಿತು. ಹೌದು, ಅಮಾಯಕನಾದ ಆ ಬಾಲಕನ ದೃಢ ನಿಶ್ಚಯವನ್ನು ಕಂಡು ನಾರದರು ನಿಜವಾಗಲೂ ಪರಮಾಶ್ಚರ್ಯಗೊಂಡರು. ಅದರಿಂದಲೇ ಅವನು ತನ್ನ ಪ್ರಯತ್ನದಲ್ಲಿ ಸಫಲವಾಗಲಿ ಎಂಬ ಉದ್ದೇಶದಿಂದಲೇ ಶ್ರೀಹರಿಯನ್ನು ಒಲಿಸಿಕೊಳ್ಳುವ ಮಹಾಮಂತ್ರವನ್ನು ಉಪದೇಶಿಸಿದರು. ಧ್ರುವ ನಾರದರ ಸೂಚನೆಯಂತೆ ಯಮುನಾ ತೀರದ ಮಧುವನಕ್ಕೆ ಹೋದ. ಯಮುನೆಯಲ್ಲಿ ಮಿಂದು ಏಕಾಗ್ರ ಚಿತ್ತನಾಗಿ ನಾರದರು ಹೇಳಿದಂತೆ ತಪಸ್ಸು ಮಾಡತೊಡಗಿದ. ಗುರುದೇವ, ಅವನು ಭಯವಿಲ್ಲದೆ ನಿರ್ವಿಘ್ನವಾಗಿ ತಪಸ್ಸು ಮಾಡಿದನೆ. ಹೌದು, ತಾಯಿಯ ಆಶೀರ್ವಾದ, ನಾರದರ ಅನುಗ್ರಹ ಮತ್ತು ಶ್ರೀಹರಿಯ ಕರುಣೆಯಿಂದ ಅವನ ತಪಸ್ಸು ನಿರ್ವಿಘ್ನವಾಗಿ ನಡೆಯಿತು. ಓಂ ನಮೋ ಭಗವತೆ ವಾಸುದೇವಾಯ. 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 ಹೀಗೆ ಧ್ರುವಕುಮಾರನ ತಪಸ್ಸು, ಶ್ರೀಹರಿಯ ಆರಾಧನೆ ಅರಣ್ಯದಲ್ಲಿ ನಿರಂತರವಾಗಿ ನಡೆಯುತ್ತಿತ್ತು. ಈ ಬಾಲಕನ ಭಕ್ತಿಗೆ ಭಕ್ತವತ್ಸಲನಾದ ಶ್ರೀಹರಿಯು ಯಾವ ರೀತಿ ಅನುಗ್ರಹಿಸುವನೋ ಎಂದು ದೇವತೆಗಳು ಕಾತುರದಿಂದ ಕಾಯುತ್ತಿದ್ದರು.
ಧ್ರುವನ ಅನನ್ಯವಾದ ಭಕ್ತಿ ಮತ್ತು ಅವನ ದೃಢನಿಷ್ಠೆಯನ್ನು ಕಂಡು ದೇವತೆಗಳೇ ವಿಸ್ಮಯಗೊಂಡಿದ್ದರು. ಧ್ರುವನ ಮೂಲಕ ಆ ಶ್ರೀಹರಿಯ ಮಹಿಮೆಯು ಪ್ರಕಟವಾಗುವುದೆಂದು ಎಲ್ಲ ನಿರೀಕ್ಷಿಸುತ್ತಿದ್ದರು. ದೇವತೆಗಳಿಗೆ ಸರ್ವವೂ ತಿಳಿದಿರುತ್ತದೆ ಅಲ್ಲವೇ ಗುರುಗಳೇ? ಧ್ರುವನ ತಪಸ್ಸಿನ ಫಲಿತಾಂಶ ಏನಾಗುವುದೆಂದು ಅವರಿಗೆ ಮೊದಲೇ ಗೊತ್ತಿರುವುದಿಲ್ಲವೇ? ಗೊತ್ತಿರಲೇಬೇಕೆಂದೇನೂ ಇಲ್ಲ. ಆದರೆ ಧ್ರುವ ಎಲ್ಲಿ ಹೋದ, ಏನಾದ ಎಂದು ತಂದೆ ಉತ್ಥಾನಪಾದ ಚಿಂತಿಸಲಿಲ್ಲವೇ? ತಾಯಿಯಾದ ಸುನೀತಿಗೆ ಮಗನ ಕ್ಷೇಮದ ಬಗ್ಗೆ ಕಾತುರವಿರಲಿಲ್ಲವೇ? ಆತಂಕವಿರದೇ ಇರುತ್ತದೆಯೇ? ರಾಜನಿಗೂ ಆತಂಕವಿತ್ತು. ತಾಯಿ ಸುನೀತಿಗೆ ಇನ್ನೂ ಹೆಚ್ಚಿನ ಆತಂಕವಿತ್ತು. ಏಕೆಂದರೆ ಧ್ರುವ ಇನ್ನೂ ಕೇವಲ ಬಾಲಕ. ಅದರಿಂದ ತನ್ನ ಮಗನ ಕ್ಷೇಮಕ್ಕಾಗಿ ಸುನೀತಿ ಸದಾ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಿದ್ದಳು. ಅದು ತಿಳಿದ ವಿಷಯವೇ. ತಾಯಿಯಾದ ವಾತ್ಸಲ್ಯ ಮೂರ್ತಿಯಾದ ದೈವಭಕ್ತೆಯಾದ ಸುನೀತಿ ತನ್ನ ಮಗನ ಕ್ಷೇಮಕ್ಕಾಗಿ ಭಗವಂತನಲ್ಲಿ ಮೊರೆ ಇಡುವುದು ಸಹಜವೇ. ಆದರೆ ತನ್ನ ಕಿರಿಯ ರಾಣಿಯ ಮೋಹದ ಕಾರಣದಿಂದ ಧ್ರುವನನ್ನು ತೊಡೆಯ ಮೇಲೆ ಕೂರಿಸಿಕೊಳ್ಳಲು ಹಿಂಜರಿದು ಅವನು ತಪಸ್ಸಿಗೆ ಹೋಗುವಂತೆ ಮಾಡಿದ ಉತ್ಥಾನಪಾದ ರಾಜ ಧ್ರುವನನ್ನು ಮರೆತೇ ಬಿಟ್ಟನೆ. ಶಿಷ್ಯರೇ, ಕಿರಿಯ ರಾಣಿಯ ಮೋಹಕ್ಕೆ ವಶನಾಗಿದ್ದ ನಿಜ. ಆದರೆ ಅವನಿಗೆ ಪ್ರೀತಿ ಇತ್ತು. ಸುನೀತಿಯಿಂದ ಧ್ರುವ ಅರಣ್ಯಕ್ಕೆ ಹೋದ ವಿಷಯ ತಿಳಿದಾಗ ಅದು ವ್ಯಕ್ತವಾಯಿತು. ಅಂದರೆ ಸುನೀತಿ ಧ್ರುವ ಅರಣ್ಯಕ್ಕೆ ಹೋದ ವಿಷಯವನ್ನು ರಾಜನಿಗೆ ತಿಳಿಸಿದಳೆ? ಹೌದು, ತಿಳಿಸಿದಳು. ಅದೊಂದು ಕರುಣಾಜನಕವಾದ ಸನ್ನಿವೇಶ. ಭಗವಂತ ಕರುಣಾಮಯ, ಭಕ್ತ ಪರಾಧೀನ ನಾರಾಯಣ, ನನ್ನ ಪುತ್ರ ಧ್ರುವಕುಮಾರ ನಿನ್ನ ಅನುಗ್ರಹ ಪಡೆಯಲೆಂದೇ ತಪಸ್ಸು ಮಾಡಲು ಕಾಡಿಗೆ ಹೋಗಿದ್ದಾನೆ. ನೀನು ನನ್ನ ಕಂದನನ್ನು ರಕ್ಷಿಸುವೆ ಎಂಬ ನಂಬಿಕೆಯಿಂದ ನಾನು ಅವನನ್ನು ಕಾಡಿಗೆ ಕಳುಹಿಸಿದ್ದೇನೆ. ದಯಾಮಯ ಲಕ್ಷ್ಮೀ ರಮಣ, ನನ್ನ ಪುತ್ರ ಧ್ರುವಕುಮಾರ ಅಮಾಯಕನಾದ ಚಿಕ್ಕ ಬಾಲಕ. ಅವನ ತಪ್ಪುಗಳನ್ನು ಮನ್ನಿಸಿ ಅವನ ಭಕ್ತಿಯನ್ನು ಪರಿಗಣಿಸಿ ಅವನ ಮೇಲೆ ಕೃಪೆ ತೋರು ತಂದೆ. ನಿನ್ನ ಅನುಗ್ರಹ ನೀಡು. ಅವನು ಬೇಗ ಮರಳಿ ಬರುವಂತೆ ಮಾಡು. ನಾನು ನಿನ್ನನ್ನೇ ನಂಬಿದ್ದೇನೆ. ಅನುಗ್ರಹಿಸು ತಂದೆ, ಕರುಣಿಸು ಸ್ವಾಮಿ. ನೀನೇ ಗತಿ ಮತಿ. ಕರುಣಿಸು ಸ್ವಾಮಿ, ಕರುಣಿಸು. ಸುನೀತಿ, ಸುನೀತಿ, ಪ್ರಭು ಪ್ರಣಾಮಗಳು. ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು. ನಿಮ್ಮ ಯಾವ ಪ್ರಶ್ನೆಗೆ ನಾನು ಉತ್ತರಿಸಬೇಕು? ಧ್ರುವ ಎಲ್ಲಿ? ಅವನೆಲ್ಲಿಗೆ ಹೋದ? ಯಾವ ಧ್ರುವ ಪ್ರಭು? ಯಾವ ಧ್ರುವನೆಂದರೆ ನಮ್ಮ ಮಗ ಧ್ರುವ. ನಿಮ್ಮ ಮಗ ಧ್ರುವನೇ? ನಿಮ್ಮ ಮಗನ ನೆನಪಾಯಿತೆ? ಅವನು ನಿಮ್ಮ ಮಗನೇ? ಸುನೀತಿ, ಏಕೆ ಹೀಗೆ ಮಾತನಾಡುತ್ತಿರುವೆ? ಧ್ರುವ ನನ್ನ ಮಗ, ನನ್ನ ಮಗ. ನಿಮ್ಮ ಮಗನೇ? ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಅಧಿಕಾರವಿಲ್ಲದವನು ನಿಮ್ಮ ಮಗ ಹೇಗಾಗುತ್ತಾನೆ ಪ್ರಭು? ಸುನೀತಿ, ಅದು ಏಕೆ ಪ್ರಭು, ನನ್ನ ಮಾತು ಕಠಿಣವಾಯಿತೆ? ನಿಮ್ಮ ಮಗ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದಾಗ ಅವನು ನಿಮ್ಮ ಮಗನೆಂಬುದು ಮರೆತು ಹೋಯಿತೆ ಪ್ರಭು? ಇಲ್ಲ ಸುನೀತಿ, ಇಲ್ಲ. ನನ್ನ ಮಗನನ್ನು ನಾನು ಮರೆಯುತ್ತೇನೆಯೇ? ಹಾಗಾದರೆ ತಂದೆ ಎಂಬ ಪ್ರೀತಿಯಿಂದ ಬಂದ ನನ್ನ ಕಂದನನ್ನು ಏಕೆ ನಿಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳಲಿಲ್ಲ ಪ್ರಭು? ಅದಕ್ಕೆ ಕಾರಣ ಬೇರೆ ಇತ್ತು ಸುನೀತಿ. ಆಗಿನ ಪರಿಸ್ಥಿತಿಯೇ ಹಾಗಿತ್ತು. ಯಾವ ಪರಿಸ್ಥಿತಿ ಪ್ರಭು? ಓಹೋ, ನಿಮ್ಮ ಮೋಹದ ರಾಣಿಯ ಭೀತಿಯೇ? ಅವಳು ನಿಮ್ಮೆದುರುಗಿದ್ದಾಗ ತಂದೆಯೂ ಕೂಡ ಮಗನನ್ನು ತಿರಸ್ಕರಿಸಬೇಕೆ? ಸುನೀತಿ, ನೀನು ಎಷ್ಟು ಬೇಕಾದರೂ ಆಕ್ಷೇಪಿಸು. ಆದರೆ ನನ್ನ ಮಗನಿಗಾಗಿ ನನ್ನಲ್ಲಿ ದುಃಖವೆಷ್ಟಿದೆ ಎಂದು ನನಗೆ ಮಾತ್ರ ಗೊತ್ತು. ಅಲ್ಲಿ ನಡೆದ ವಿಷಯದಿಂದ ನಿನಗೆಷ್ಟು ಸಂಕಟವಾಗಿದೆ ಎಂಬುದು ನನಗೆ ಗೊತ್ತು. ಅದನ್ನು ಸರಿಪಡಿಸಿ ನಿಮಗೆ ಸಮಾಧಾನ ನೀಡಬೇಕೆಂದೇ ನಾನಿಲ್ಲಿಗೆ ಬಂದಿದ್ದೇನೆ. ನನ್ನ ಮಗ ಎಲ್ಲಿ? ಧ್ರುವನೆಲ್ಲಿ?
ಅವನನ್ನು ಎತ್ತಿ ಮುದ್ದಾಡಬೇಕು ಸುನೀತಿ. ಅವನೆಲ್ಲಿ, ಬೇಗ ಹೇಳು. ತುಂಬ ತಡ ಮಾಡಿದಿರಿ ಪ್ರಭು. ಈಗ ನಿಮ್ಮ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ. ಏಕೆ ಬೆಲೆ ಇಲ್ಲ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಿಜ ಸುನೀತಿ, ಸತ್ಯವಾಗಲೂ ನಾನು ನನ್ನ ಮಗನ ಮೇಲಿನ ಪ್ರೇಮವನ್ನು ವ್ಯಕ್ತಪಡಿಸಲೆಂದೇ ಬಂದಿದ್ದೇನೆ. ತಂದೆಯ ಪ್ರೇಮದಿಂದ ವಂಚಿತನಾದ ನನ್ನ ಮಗ ಭಗವಂತನ ಪ್ರೇಮವನ್ನು ಗಳಿಸಲೆಂದು ಅರಣ್ಯಕ್ಕೆ. ಅರಣ್ಯಕ್ಕೆ? ಹೇಳು ಸುನೀತಿ, ಏಕೆ ನಿಲ್ಲಿಸಿದೆ? ಅದೇನೆಂದು ಹೇಳು. ತಪಸ್ಸು ಮಾಡಲು ಧ್ರುವ ಅರಣ್ಯಕ್ಕೆ ಹೊರಟು ಹೋದ. ಸುನೀತಿ, ನಿಜ ಹೇಳುತ್ತಿರುವೆಯಾ? ವಿನೋದಕ್ಕಾಗಿ ಹೇಳುತ್ತಿಲ್ಲ ತಾನೇ? ನನ್ನ ಮೇಲಿನ ಕೋಪದ ಕಾರಣದಿಂದ ಹೇಳುತ್ತಿಲ್ಲ ತಾನೇ? ಇಲ್ಲ ಪ್ರಭು, ಇಲ್ಲ. ವಿನೋದ ಮಾಡುವ ಮನಸ್ಥಿತಿ ನನಗಿಲ್ಲ. ನಿಮ್ಮ ಮೇಲಿಂದ ಕೋಪದಿಂದಲೂ ನಾನು ಹೇಳುತ್ತಿಲ್ಲ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಸತ್ಯವಾಗಲೂ ನಮ್ಮ ಮಗ ಧ್ರುವ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋಗಿದ್ದಾನೆ. ಸುನೀತಿ, ಸುನೀತಿ, ಅಷ್ಟು ಚಿಕ್ಕ ವಯಸ್ಸಿನ ಮಗ ತಪಸ್ಸು ಮಾಡಲು ಕಾಡಿಗೆ ಹೋದನೆಂದು ಎಷ್ಟು ಸುಲಭವಾಗಿ ಹೇಳುತ್ತಿರುವೆಯಲ್ಲ. ಮತ್ತೇನು ಮಾಡಲಿ ಪ್ರಭು? ತಂದೆಯ ಪ್ರೇಮದಿಂದ ವಂಚಿತನಾದ ನನ್ನ ಮಗನ ಗೋಳನ್ನು ಹೇಗೆ ಸಮಾಧಾನ ಪಡಿಸಲಿ? ಚಿಕ್ಕಮ್ಮನ ಕ್ರೂರ ನುಡಿಗಳಿಂದ ನೊಂದ ನನ್ನ ಮಗನನ್ನು ಹೇಗೆ ಶಾಂತಗೊಳಿಸಲಿ? ತಂದೆಯ ಪ್ರೇಮ ಇಲ್ಲದಿದ್ದರೇನು, ಭಗವಂತನ ಕೃಪೆ ಇರಲಿ ಎಂದು ನಾನೇ ಅರಸಿ ಕಳಿಸಿದೆ. ಏನು? ಕಂದನನ್ನು ನೀನೇ ಹರಿಸಿ ಕಳಿಸಿದೀಯಾ? ಹೌದು ಪ್ರಭು, ನಾನೇ ಕಳುಹಿಸಿದೆ. ಚಿಕ್ಕಮ್ಮ ಚುಚ್ಚಿ ನುಡಿದ ಮಾತನ್ನು ನಿಜ ಮಾಡು ಮಗನೇ ಎಂದು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ಕಳುಹಿಸಿದೆ. ಎಂಥ ಕೆಲಸ ಮಾಡಿದೆ ಸುನೀತಿ. ಅರಣ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕ್ರೂರ ಮೃಗಗಳಿಂದ ಅಪಾಯವಿರುವುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ ಪ್ರಭು, ಅರಣ್ಯದಲ್ಲಿ ಅಪಾಯವಿದೆ. ಆದರೆ ನನ್ನ ಪುತ್ರ ಧ್ರುವಕುಮಾರನಿಗೆ ಈ ಅರಮನೆಯಲ್ಲಿ ಯಾವ ಸುರಕ್ಷೆ ಇದೆ ಪ್ರಭು? ಇಂದು ನಿಮ್ಮೆದುರಿಗೆ ಅವನನ್ನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಿಡದ ನಿಮ್ಮ ಕಿರಿಯ ರಾಣಿ ಸಿಂಹಾಸನಕ್ಕೆ ತನ್ನ ಮಗನೇ ಬರಬೇಕೆಂದು ಧ್ರುವನಿಗೆ ಅಪಾಯ ಉಂಟು ಮಾಡುವುದಿಲ್ಲವೆಂಬುದನ್ನು ಹೇಗೆ ನಂಬುವುದು ಪ್ರಭು? ಅದಕ್ಕೆಲ್ಲ ನಾನು ಅವಕಾಶ ಕೊಡುತ್ತೇನೆಯೇ? ಭ್ರಮೆ. ನನ್ನ ಸವತಿಯ ಭಯದಿಂದ ನನ್ನ ಮಗನ ಒಂದು ಸಣ್ಣ ಆಸೆಯನ್ನು ಈಡೇರಿಸಲಾಗದ ನೀವು ಅವನನ್ನು ರಕ್ಷಿಸುತ್ತೀರಾ? ಇಲ್ಲ ಪ್ರಭು, ಅವನನ್ನು ರಕ್ಷಿಸಬಲ್ಲವನೊಬ್ಬನೇ, ಈ ಭಗವಂತನೊಬ್ಬನೇ. ಅನಾಥೋ ದೈವರಕ್ಷಕ ಎಂಬಂತೆ ಶ್ರೀಹರಿಯೇ ಅವನನ್ನು ಕಾಪಾಡಲಿ. ಅವನ ಕೃಪೆಯಿಂದಲೇ ನನ್ನ ಮಗ ಉನ್ನತನಾಗಲಿ ಎಂದು ಕಳಿಸಿಕೊಟ್ಟೆ. ಇದು ನಿಮಗೆ ಅಪರಾಧವೆನಿಸಿದರೆ ನೀವು ಏನೇ ಶಿಕ್ಷೆ ಕೊಟ್ಟರೂ ನಾನು ಅದನ್ನು ಅನುಭವಿಸಲು ಸಿದ್ಧಳಾಗಿದ್ದೇನೆ. ಇಲ್ಲ ದೇವಿ, ಶಿಕ್ಷಿಸಬೇಕಾದದ್ದು ನಿನ್ನನ್ನಲ್ಲ, ನನ್ನನ್ನು. ನನ್ನ ತಪ್ಪಿಗೆ ನನ್ನನ್ನೇ ಶಿಕ್ಷಿಸಿಕೊಳ್ಳುತ್ತೇನೆ. ಶಿಷ್ಯರೇ, ಉತ್ಥಾನಪಾದ ರಾಜನಿಗೆ ಧ್ರುವಕುಮಾರನ ಬಗ್ಗೆ ಎಂಥ ಪ್ರೀತಿ ಇತ್ತು ಎಂಬುದು ತಿಳಿಯಿತಲ್ಲವೇ? ಮಗನಿಗಾದ ನಿರಾಸೆಯಿಂದ, ಸುರುಚಿಯ ಕ್ರೂರ ವರ್ತನೆಯಿಂದ ಅವನೂ ನೊಂದಿದ್ದ. ಅದರಿಂದಲೇ ಸುನೀತಿಗೂ ಅವಳ ಮಗನಿಗೂ ಸಾಂತ್ವನ ಹೇಳಲು ಬಂದ. ಆದರೇನು ಪ್ರಯೋಜನ? ತನ್ನ ತಪ್ಪಿಗೆ ಅವನು ತಾನೇ ದುಃಖ ಪಡುವಂತಾಯಿತು. ಹೌದು, ಆದರೆ ಅಷ್ಟು ಚಿಕ್ಕ ವಯಸ್ಸಿನ ಮಗ ಕಾಡಿಗೆ ಹೋದನೆಂಬುದು ಅವನಿಗೆ ಆಘಾತ ಉಂಟು ಮಾಡಿತು. ಅವನು ಕಂಗಾಲಾಗುವುದರಲ್ಲಿ ವಿಶೇಷವೇನು? ಸುರುಚಿ ಮತ್ತು ತನ್ನ ವರ್ತನೆಯಿಂದ ಅವನು ಅಂಥ ನಿರ್ಧಾರ ಮಾಡುವನೆಂದು ಅವನು ಖಂಡಿತ ನಿರೀಕ್ಷಿಸಿರಲಿಲ್ಲ. ಮಗ ಅರಣ್ಯಕ್ಕೆ ಹೋದನೆಂದು ತಿಳಿದ ಮೇಲೆ ಉತ್ಥಾನಪಾದ ಧ್ರುವನನ್ನು ಹುಡುಕಿಸಿ ತರುವ ಪ್ರಯತ್ನ ಮಾಡಲಿಲ್ಲವೇ ಗುರುದೇವ? ನಿಜ, ಅವನು ಪ್ರಯತ್ನ ಪಡಬಹುದಾಗಿತ್ತು. ಆದರೆ ದುಃಖದ ಆಘಾತದಲ್ಲಿ ಅವನು ಧ್ರುವ ಕಾಡಿನಲ್ಲಿ ಎಂಥ ಕಷ್ಟಗಳಿಗೆ ಗುರಿಯಾಗುವನೋ ಎಂಬ ಚಿಂತೆಯಲ್ಲಿ ಮುಳುಗಿದನೇ ಹೊರತು
ಅವನನ್ನು ಹುಡುಕಿಸಬೇಕೆಂಬ ಆಲೋಚನೆಯೇ ಬರಲಿಲ್ಲ. ಅಂತಹ ಪ್ರಯತ್ನ ಮಾಡಿದರೆ ಮೋಹದ ರಾಣಿ ಸುರುಚಿ ಏನು ಮಾಡುವಳೋ ಎಂಬ ಭಯವೂ ಅವನಿಗಿತ್ತು. ತನ್ನ ವರ್ತನೆಯಿಂದ ತಾನೇ ನಾಚಿಕೆ ಪಟ್ಟುಕೊಂಡು ಅವನು ದುಃಖದಲ್ಲಿ ಮುಳುಗಿ ಹೋಗುತ್ತಾನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.